ಬೇಕಾದ್ರೆ ಖಲಾಸ್ ಮಾಡ್ತೇವೆ, ಅವ್ರಿಗೆ ಶಿಕ್ಷೆ ಕೊಡ್ತೇವೆ. ನಾವು ಹಿಂಸೆಯನ್ನು ಹೇಳುವವರಲ್ಲ ಮತ್ತು ಶಬ್ದಗಳನ್ನು ತೂಕವಿಲ್ಲದೆ ಮಾತಾಡುವವರಲ್ಲ, ತೂಕಬದ್ಧವಾಗಿಯೇ ಮಾತಾಡಬೇಕು. ಮೃದು ವಚನವೇ ಚಕಲ ತಪಂಗಳ ಕಾವಿ ಹಾಕೊಂಡು ನೀವು ಸಿಕ್ಕಂಗೆ ಮಾತಾಡ್ತೀರಿ ಅಂದರೆ ಕಾವಿಗೆ ನೀವು ಬಟ್ಟ, ಕಾವಿಗೆ ನೀವು ಅಪಮಾನ. ಇಂಥವ್ರನ್ನ ಕಂಡೇ ಅವತ್ತು ಅಂಬಿಗರ ಚೌಡಯ್ಯನ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೇಳು ನೀನೆಲ್ಲೋ ಮಾನವ, ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆ ಎಂಬ ದೊಡ್ಡ ಹಬ್ಬಗಳು ಬಂದಿವೆಂದು ಮನೆ ಸಾರಿಸಿ ರಂಗೋಲಿ ಇಕ್ಕಿ ಆಸನ ಬಲಿದು ಪತ್ರಿ ಪುಷ್ಪ ಹೂವು ಮೊದಲಾದ ಅನಂತ ಆರಂಭವ ಸಾರಿಸಿ, ಅಂದರೆ ಎಲ್ಲ ಗಿಡಗಳದಾಗಿಂದು ಹೂವು ಹಣ್ಣ ಪತ್ರಿ ಹರಿದು ವಿರಕ್ತನ ತಂದು ಪೂಜೆಯ ಮಾಡುವುದಕ್ಕಿಂತಲೂ ಹೊರೆಯಲ್ಲಿ ಚರಿಚಾಡುವ ಕಾಳ ಸುನಕನ ತಂದು ಆ ಗದ್ದುಗೆಯಲ್ಲಿ ಪೂಜೆ ಮಾಡುವುದು ಮಹಾಲೇಸಯ್ಯ. ಗೊತ್ತಾಯ್ತರೇ? ಇಂಥ ವಿರಕ್ತರಿಗೆ ತಂದು ನೀವು ಪೂಜೆ ಮಾಡೋದಕ್ಕಿಂತ ನಿಮ್ಮ ಮನೆ ಆಜು ಬಾಜು ತಿರುಗಾಡಂಥ ಒಂದು ನಾಯಿ ತಂದು ಗದ್ದಿ ಮ್ಯಾಗ ಕೂಡಿಸಿ ನಾ ಹೇಳಿದ್ದೀವಿ. ಇಷ್ಟೇ ಅಲ್ಲ, ಅದೇನು ಕಾರಣವೆಂದಡೆ ಅಣೋಮಲ ಮಾಯಾಮಲ ಕಾರ್ಮಿಕ ಮಲಕ್ಕೆ ಹೊರತಂದು ಅಷ್ಟಮಲ ವಿರಹಿತನೆಂದು ಷಡ್ಗುಣವ ಸಂಹರಿಸಿದವನೆಂದು ಶಾಸ್ತ್ರದಲ್ಲಿ ಸಂಪನ್ನನೆಂದು ಕ್ರಿಯೆಯಲ್ಲಿ ವೀರಶೈವನೆಂದು ನಿರಾಭಾರಿ ಎಂದು ಬಾಯಲ್ಲಿ ಬೊಗಳಿ ಲೌಕಿಕದಲ್ಲಿ ಮಠವ ಮಾಡಿಕೊಂಡು ಮಠಾಧೀಶರನ್ನು ಕುರಿತು ಹೇಳಿದ್ದು ನಾನಲ್ಲ ಹೇಳಿದ್ದು. ಲೌಕಿಕದಲ್ಲಿ ಮಠವ ಮಾಡಿಕೊಂಡು ಮಾನ್ಯವ ಸಂಪಾದಿಸಿಕೊಂಡು, ಮಾನ್ಯ ಅಂದರೆ ಆಸ್ತಿ ಪಾಸ್ತಿ, ಅಶನಕ್ಕೆ ಆಶ್ರಯನಾಗಿ ವ್ಯಸನಕ್ಕೆ ಹರಿದಾಡಿ ವಿಷಯದಲ್ಲಿ ಕೂಡಿ ಸರ್ವವೂ ನನಗೆ ಬೇಕೆಂದು ತಮೋಗುಣದಿಂದ ದ್ರವ್ಯವ ಕೂಡಿಸಿ ವಿರಕ್ತಿ ಸ್ಥಳವು ಹೆಚ್ಚೆಂದು ಕಾವಿಯ ಹೊದೆದು ಕೌಪಿನವ ಕಟ್ಟಿ ವೇಷಡಂಬಕರಂತೆ ತಿರುಗುವವರ ಭ್ರಷ್ಟರ ಮುಖವನ್ನು ನೋಡಲಾಗದು. ಇಂತಪ್ಪ ವಿರಕ್ತರ ಪೂಜೆ ಮಾಡುವುದಕ್ಕಿಂತಲೂ ಕರೇ ನಾಯಿಯ ತಂದು ಪೂಜೆ ಮಾಡುವುದು ಮಹಾಲೇಸು ಕಂಡಯ್ಯ. ಪಂಚಾಮೃತವ ಮುಂದಿಟ್ಟರೆ ಕಣ್ಣು ನೋಡುವುದು ಬ್ರಹ್ಮಸತ್ಯ ಜಗನ್ನಿತ್ಯ. ನಮ್ಮ ಕಣ್ಣು ನೋಡಿದ್ರಿ, ನೋಡಿದವ್ರು ನಾವಲ್ಲ. ಪಂಚಾಮೃತವ ಮುಂದಿಟ್ಟರೆ ಕಣ್ಣು ನೋಡುವುದು, ದ್ರವ್ಯ ಮುಂದಿಟ್ಟರೆ ಕೈ ಮುಟ್ಟುವುದು. ಮುಟ್ಟದವ ನಾ ಅಲ್ಲ, ಕೈ ಮುಟ್ಟ್ಯದ ಕೈ ನಾ ಅಲ್ಲ ಎಂದು ಪೇಳುವ ವಿರತರ ನಾಲಿಗೆಯ ಆ ನಾಯಿಯ ಬಾಲಕ್ಕಿಂತಲೂ ಕರಕಷ್ಟ ಎಂದು ಪೇಳುವ ವಿರಕ್ತರ ನಾಲಿಗೆ ಆ ನಾಯಿಯ ಬಾಲಕ್ಕಿಂತಲೂ ಕರಕಷ್ಟ. ಇಂತಹ ವಿರತರ ಪೂಜೆಯ ಮಾಡುವಾತನು ಪೂಜೆ ಮಾಡಿಸಿಕೊಳ್ಳುವ ಜಂಗಮವು ಉಭಯತರ ಮೂಗು ಸವರಿ ಕತ್ತಿಯನ್ನು ಏರಿಸಿ ಪಡಿಹಾರಿಕೆಗಳ ಪಾದುಕೆಯಿಂದ ಪಾಡ 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 ಹೊಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ. ಗೊತ್ತಾಯ್ತಾ? ಯಾರಿಗೆ ಹೊಡಿಬೇಕಂತ ಹೇಳೋಣ ನಾನು ನಿಮ್ಗೆ ತಿಳಿಸಿ ಹೇಳಲ್ಲ. ಯಾಕಂದ್ರೆ ನೀವು ಪ್ರಾಜ್ಞರಿದ್ರಿ, ಶಾಣ್ಯರಿದ್ರಿ, ತಿಳ್ಕೊತೀರಿ ನೀವು. ಇದು ಕನ್ನಡಿಗರು ಕಟ್ಟಿಕೊಂಡ ಅಸ್ಮಿತೆ, ಕನ್ನಡದ ಧರ್ಮ, ಇದು ಬಸವ ಧರ್ಮ. ಕನ್ನಡಿಗರಿಗಾಗಿ, ಶೂದ್ರರಿಗಾಗಿ, ದುಡಿಯುವವರಿಗಾಗಿ, ದಲಿತರಿಗಾಗಿ, ದೀನರಿಗಾಗಿ, ದುಃಖಿತರಾಗಿ ಯಾವ ಧರ್ಮಗಳು ಇರಲಿಲ್ಲ, ಯಾವ ಮಾನ್ಯತೆಗಳು ಇರಲಿಲ್ಲ. ದುಡಿಯುವುದನ್ನೇ ಕನಿಷ್ಠವೆಂದು, ಕುಂತು ತಿನ್ನುವುದನ್ನೇ ಶ್ರೇಷ್ಠವೆಂದು, ದುಡಿಯುವ ಕೈಗಳಿಗಿಂತ ಜಪ ಮಾಡುವ ಬಾಯಿಗಳೇ ಶ್ರೇಷ್ಠವೆಂದು, ಕಸ ಹೊಡೆಯುವ ಕೈಗಳಿಂದ ಪೂಜೆ ಮಾಡುವ ಕೈಗಳೇ ಶ್ರೇಷ್ಠವೆಂದು ನಂಬಿಸಿದ್ದ ಈ ದುಷ್ಟ ದರ್ಶನಗಳಿದ್ದು ಅಲ್ಲ, ಈ ದರ್ಶನಗಳ ಬೇರಿಗೆ ಬೆಂಕಿಯನ್ನಿಟ್ಟವರು ಬಸವಾದಿ ಶರಣರು. ಬಸವಾದಿ ಶರಣರ ಬಹುದೊಡ್ಡ ಸಾಧನೆ ಏನು ಅಂತ ಕೇಳಿದರೆ, ಎಲ್ಲರನ್ನು ಒಳಗೊಳ್ಳುವ ಮೂಲಕ ಅಧ್ಯಾತ್ಮ ಅನ್ನೋದು ಎಲ್ಲಿಯೋ ಕಾಣದ ಅತೀತದಲ್ಲಿ ಇರುವಂಥ ನಿಗೂಢ ಅಲ್ಲ. ಅಧಿ ಪ್ಲಸ್ ಆತ್ಮ ಅಧ್ಯಾತ್ಮ, ಅಧಿ ಪ್ಲಸ್ ಆತ್ಮ ಅಧ್ಯಾತ್ಮ, ಆದಿಭೌತಿಕ ಆದಿದೈವಿಕ ಅಧ್ಯಾತ್ಮ. ಅಧಿ ಪ್ಲಸ್ ಆತ್ಮ, ಅಧಿ ಅಂದರೆ ಒಳಗೊಳ್ಳು, ಕೂಡಿಕೊಳ್ಳು, ಸಂಪನ್ನಗೊಳ್ಳು. ಆತ್ಮ, ಆತ್ಮ ಅಂದರೆ ಜೀವಾತ್ಮ, ಜೀವಾತ್ಮ ಮನುಷ್ಯನ ಬದುಕು.
ಅದನ್ನೇ ಹೇಳಿದ್ರು ಅವರು. ಆತ್ಮ ಅನ್ನೋದೊಂದು ಬೇರೆ, ನನ್ನೊಳಗಿನ ನಾನು ಅನ್ನೋ ಪ್ರಜ್ಞೆ. ಬುದ್ಧ ಹೇಳಿದದನ್ನೇ ಪ್ರಜ್ಞೆ. ಆತ್ಮ ಅನ್ನೋದು ಏನು ನಿಗೂಢವಾದದ್ದಲ್ಲ, ನನ್ನ ಜೀವಾತ್ಮನೇ ಹೇಳುವುದು. ಆ ಜೀವಾತ್ಮ ಅಂದರೆ ನನ್ನ ಆತ್ಮವು, ನನ್ನ ಪ್ರಾಣವು, ನನ್ನ ಇಷ್ಟಾನಿಷ್ಟಗಳು ಹೇಗೆ ಎದುರಿನ ಇಷ್ಟಾನಿಷ್ಟಗಳು, ಎದುರಿನ ವ್ಯಕ್ತಿಯ ಪ್ರಾಣ ಬಯಕೆ ಭಾವನೆಗಳನ್ನು ಕೂಡ ನಾನು ಗೌರವಿಸಬೇಕು. ಅದು ತನ್ನಂತ ಪರರ ಬಗೆದಡೆ ಕೈಲಾಸವಕ್ಕೂ ಭಿನ್ನಾಣವಕ್ಕೂ ಪದವಕ್ಕೂ ಸರ್ವಜ್ಞ. ಅನ್ನವನ್ನು ಇಕ್ಕುವುದು ನನ್ನೇನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ. ಅದು ಮಾಡಬೇಕಾದದ್ದು ಅಂತ. ಅದು ಪೂಜೆ. ಆ ಪೂಜೆ ಅಂತಕ್ಕಂಥದ್ದು ನನ್ನೊಳಗಿನ ಅರಿವನ್ನು ಎಚ್ಚರಿಸಿಕೊಳ್ಳುವಂಥ ಒಂದು ಮಹಾಪ್ರಸ್ಥಾನ. ಅಂತರಂಗದ ಗುಡಿಯ ಒಳಗೆ ಎಂಥ ದೇವರ ಕಂಡೆನ ಇಂತು ಮಾನಸಗೊಂಡೆನ. ಅಂತರಂಗದ ಪೂಜೆ ನಡೀಬೇಕಲ್ಲಿ, ಬಹಿರಂಗದಲ್ಲಿ ಅಲ್ಲ. ಬಹಿರಂಗದಲ್ಲಿ ಆಚರಣೆ, ಅಂತರಂಗದಲ್ಲಿ ಪೂಜೆ ನಡೀಬೇಕು. ಆ ಪೂಜೆ ಸ್ವಯಂ ಸಿದ್ಧವಾದದ್ದು, ಆ ಪೂಜೆ ಎಲ್ಲರಿಗೆ ಸಮಾನವಾದದ್ದು. ಉಳಿದ ಪೂಜೆಗಳೆಲ್ಲ ಅವ ಪೂಜೆ ಮಾಡಿಸ್ತಾನ, ನಾವು ಅದನ್ನು ನೋಡಬೇಕು. ಅವ ಕೈ ಹಿಡಿದು ಇತ್ತೀಚೆಗಂತೂ ದೇವೋದ್ಯಮ, ಧಾರ್ಮಿಕ ಉದ್ಯಮ ನಮ್ಮ ಜನರ ದಿಕ್ಕು ತಪ್ಪಿಸ್ತಾ ಇದೆ. ನಾವು ಸಣ್ಣರಿದ್ದಾಗ ಅಥವಾ ಮೊದಲು ನಿಮ್ಮ ಎಲ್ಲ ಲಗ್ನ ಒಬ್ಬ ಸ್ವಾಮಿ ಬರ್ತಿದ್ದ, ಒಂದು 5 ಮಂತ್ರ ತನಗೂ ತಿಳಿಲಾರ್ದು ನಿಮ್ಮನ್ನು ತಿಳಿಲಾರ್ದು 5 ಮಂತ್ರ ಹಿಡಿದು ಅಕ್ಕಿ ಕಾಳಾಗ್ರ ಪೂರ್ಯಾ ಸದಾ ಮಂಗಲಂ ಅಂತ ಅಂತಾನೆ ಅಕ್ಕಿ ಕಾಳಕ್ಕೆ ಹೋಗ್ತೀವಿ. ಈಗ ಅದೊಂದು ಸರ್ಕಸ್ ಕಂಪ್ನಿ ಮಾಡ್ಯಾರ ಲಗ್ನ ಮಾಡೋದು. 2 ಗೊಂಬಿ ತರ್ತಾರೆ, ಹೌದಿಲ್ಲ? 2 ಗೊಂಬಿ ತರ್ತಾವೆ, ಗೊಂಬಿಗೆ ಸೀರೆ ಉಡಿಸ್ತಾವೆ, ಗೊಂಬಿಗೆ ತಾಳಿ ಕಟ್ತಾರೆ, ಮುಂಪಟ್ಟ. ಅವ್ರಿಗೆ ಏನೇನು ಬೇಕು ಅವೆಲ್ಲ ಗೊಂಬಿ ಉಡಿಸ್ತಾರೆ. ನೀವು ಕೊಡ್ಬೇಕಲ್ಲ ಅವು. ಅವೆಲ್ಲ ತಂದು 2 ಗೊಂಬಿ ಇಟ್ಟು ಮೊದಲು ಶಿವ ಪಾರ್ವತಿ ಲಗ್ನ ಮಾಡ್ತಾರಂತ, ಆಮೇಲೆ ನಿಮ್ಮ ಲಗ್ನ ಮಾಡ್ತಾರಂತ. ಅವ MD ಕಲ್ತೀವು, IAS IPS ಎದ್ದು ನಿಂತು ಕೈ ಹಿಡಿದು ಮಮ ದೈವ ಚಂದ ಅಲ್ಲ, ಇಲ್ಲ ಅದ್ರ ಅರ್ಥ ತಿಳ್ಕೊ. ಪೂಜಂ ಕರಿಷ್ಯಾಮಿ, ಪೂಜೆ ಮಾಡ್ತೀನಿ ಅಂತ ಕನ್ನಡದಾಗ ಹೇಳು. ಆ ದೇವ್ರಿಗೆ ನಾನು ಕನ್ನಡ ತಿಳಿಯಲ್ಲ, ಮತ್ತು ಕನ್ನಡ ತಿಳಿಲಾರ್ದಷ್ಟು ಬೇಕು ದೇವ್ರಿದ್ರೆ ನಿನ್ಗೇನು ಕೊಡ್ತಾವು? ಯಾಕಂದ್ರೆ ನೀ ಧ್ಯಾನಿಗಂದ್ರೆ ಯಾವೋ ಅಂತ ನೀ ಕನ್ನಡದಾಗೆ ಹೋದ್ರವನ ಖುಷಿ ಬರ್ತದ್ರೆ ಯಪ್ಪ ಭಾರಿ ಸಿಕ್ತು ನನಗಂತ ಕನ್ನಡದಾಗ ಹೇಳ. ಮತ್ತು ಆ ದೇವ್ರಿಗೆ ಕನ್ನಡನೇ ತಿಳಿಯಲ್ಲ. ನೀನು ಖುಷಿನೂ ಗೊತ್ತಾಗಲ್ಲ, ನಿನ್ನ ದುಃಖನೂ ಗೊತ್ತಾಗಲ್ಲ ದೇವ್ರಿಗೆ. ಆ ದೇವ್ರಿಗೆ ಗೊತ್ತಾಗ ಭಾಷೆ ಸಂಸ್ಕೃತ ಒಂದೇ. ಸಂಸ್ಕೃತ ನಿನಗೆ ಬರೋಂಗಿಲ್ಲ, ದೇವ್ರಿಗೆ ಕನ್ನಡ ಬರಲ್ಲ. ಹೆಂಗೆ ನಿಮ್ಮಿಬ್ಬರು ನಡುವರಿಗೆ ಸಂಬಂಧ ರೀ? ಅದಕ್ಕೆ ವಚನಕಾರರು ಹೇಳುವುದು, ನಿರ್ವಾಣ ಗಾಸೆ ಎಂಬ ವಜಡು ಏಕಯ್ಯ, ಮತ್ಸ್ಯದ ವಕ್ರದಲ್ಲಿ ಗ್ರಾಸವ ಹಾಕುವ ತೆರನಂತೆ, ಕಲ್ಲಿ ಹಾಕಿ ನೆಲ್ಲಿಯ ತುಳಿದು ಗುಬ್ಬಿಯ ಸಿಕ್ಕಿಸುವ ತರನಂತೆ, ಮತ್ಸರದ ವಕ್ಷದಲ್ಲಿ ಗ್ರಾಸವ ಹಾಕುವನಂತೆ. ಅದೇ ಥರ ನೋಡಿ ಮಾತಿನ ಮರೆ, ಸಂಸ್ಕೃತ ಎಂಬ ಮಾತಿನ ಪಸರವ ನಿಕ್ಕಿ ಆತುರ ವೈರಿ ಮಾರೇಶ್ವರ. ಒಗಟ್ರೆ ಸಂಸ್ಕೃತ ಅಂತ ಹೇಳಿ. ನಾನು ಭಾಷೆ ಬಗ್ಗೆ ಹೇಳ್ತಾ ಇಲ್ಲ, ಭಾಷಣೆ. ಸಂಸ್ಕೃತ ನಿಜವಾಗಿ ಒಳ್ಳೆಯ ಭಾಷೆ, ಪ್ರಶ್ನೆ ಅಲ್ಲ. ಸಂಸ್ಕೃತವನ್ನು ಗುತ್ತಿಗೆ ಹಿಡಿದುಕೊಂಡ ವೈದಿಕರಲ್ಲ ಇವತ್ತು ಸಂಸ್ಕೃತ ಭಾಷೆ ಸಾಯ್ಲಿಕ್ಕೆ ಕಾರಣ ವೈದಿಕರೇ. ಅದು ಒಂದು ವೇಳೆ ಬಿಟ್ಟಿದ್ರು ಜನರಿಗಂದ್ರೆ ಇವತ್ತಿಗೂ ಕೂಡ ಸಂಸ್ಕೃತ ಜನಪರವಾದ ಭಾಷೆ ಆಗಿರ್ತಿತ್ತು, ಜನತೆಗಾಗಿದೆ ದುಡಿತಿತ್ತು ಭಾಷೆ. ಆದರೆ ಇವತ್ತು ಸಂಸ್ಕೃತ ಇವತ್ತಿದ್ರೆ ನಾವು ಸಂಸ್ಕೃತ ಕಲಿಸ್ತೇವೆ ಅಂತ ಸಂಸ್ಕೃತ ಪಾಠ ತೆಗೆದು ಹೊಸ ಸಂಗತಿ ತೆಗಿತಾರೆ. ಸಂಸ್ಕೃತ ಕಲ್ತ್ರಿ ಯಾವನಿಗೆ ಅಮೆರಿಕದಾಗ ಏನು ಮಾಡೋದು? ಪೂಜಾರಿನೇ ಆಗ್ಬೇಕು. ಅವ ಪೂಜಾರಿ ನೀವು ಆಗಪ್ಲೇ ಇಲ್ಲ ಬ್ರಾಹ್ಮಣರೇ. ಏಸು ಮಂತ್ರ ಕಲ್ತರು ನೀವು ಪೂಜಾರಿ ಆಗಪ್ಲೇ ಇಲ್ಲ. ಆತರ ನೀವು ಪೂಜಾರಿ ಇಲ್ಲ. ಏಸು ಬೇಕಾದಷ್ಟು ಮಂತ್ರ ಕಲಿ. ನಮಗೇನು ಮಂತ್ರ ಹೇಳಕ್ಕೆ ಬರೋಂಗಿಲ್ಲ, ಮಂತ್ರ ಉಚ್ಚಾರ ಮಾಡ್ಲಿಕ್ಕೆ ಬರೋಂಗಿಲ್ಲ. ಬರ್ತಾವ್ರಿ, ಉಚ್ಚಾರ ಮಾಡಿಬಿಡಲ್ಲ. ನೀವು ಅಪಭ್ರಂಶ ಉಚ್ಚಾರ ಮಾಡ್ತೀರಿ, ಅಪಭ್ರಂಶ ಅಂತಾರ. ಉತ್ಸವ ಅನ್ಬೇಕು, ಉತ್ಸವ ಅಂತೇವೆ ನಾವು. ಗಂಟೇನು ಹೋಗೋದು ನಿಮ್ಮದು. ನಿನಗೆ ಬಂದಿದ್ದೆ ನನಗೆ ಬರಬೇಕು ಅಂತ ಯಾವ ಕಾನೂನು ಅದ? ನಾನು ಭಾಳ ಚಂದ ಚಪ್ಪಲಿ ಹೊಲಿತೀನಿ, ನೀವು ಹೊಲಿ ನೋಡಮ್. ನಾ ಹೋಗಿ ಸಮುದ್ರದಾಗ ಜೋರಾಗಿ ಹೋಗಿ ನಿಂತು ಮೀನ ಹಿಡ್ಕೊಂಡು ಬರ್ತೀನಿ. ನಾನು ಹಾಕು, ನೀವೊಂದು ಸಿಂಪಿಯರ್ ಹಿಡಿ ನೋಡಮ್ಮ ನೀರಾಗ ಹೋಗಿ. ನೀ ಮಾಡೋ ಪೂಜೆ ನಾ ಮಾಡ್ತೀನಿ. ಏನು ಭಾರಿ ಅದ? ಕಲ್ಲಿನ ಮೂರ್ತಿಗೆ ನೀರು ಅಭಿಷೇಕ ಇರೋದು, ಯಾರೋ ತಂದಿದ ಅಭಿಷೇಕ ಹೌದಲ್ಲ? ಯಾರ್ದೋ ತುಪ್ಪ ಮೊಸರ ಒಂದ್ರಾಗ ಒಂದು ಸೇರಿಸಿ ಹೊಲಸು ಮಾಡಿ ತಿನ್ನೋದೇ ಪ್ರಸಾದ. ಹಾಲು ಶಿಸ್ತು ಹಾಲರ ಕುಡೀರಿ, ಮೊಸರು ಶಿಸ್ತು ಮೊಸರು ನೋಡಿರಿ, ತುಪ್ಪ ಶಿಸ್ತು ಹಾಲ್ದಾಗ ಮೊಸರನಾಗ ತುಪ್ಪ, ತುಪ್ಪದಾಗ ಸಕ್ಕರೆದಾಗ ಬಾಳೆಹಣ್ಣು, ಇದಕ್ಕಿಂತ ಹೊಲಸು
ನಿಮ್ಮನ್ನು ಟೀಕಿಸುವುದಕ್ಕಾಗಿ, ನಿಮ್ಮನ್ನು ಅಪಮಾನಿಸುವುದಕ್ಕಾಗಿ ಮಾತು ಹೇಳ್ತಲ್ಲ. ಎಲ್ಲಿ ತನಕ ಈ ಹುಚ್ಚುತನನೇ ತೊಗೊಂಡು ಬರ್ತೀರಿ? ಇವತ್ತು ಅಮೇರಿಕಕ್ಕೆ ಹೋಗ್ಲಿಕ್ಕೆ ತಯಾರಿದ್ದೀರಿ. ಅಮೇರಿಕಕ್ಕೆ ಹೋಗ್ತಾರೆ ಪೂಜಾರಿಗಳು ಪೂಜೆ ಮಾಡ್ಲಿಕ್ಕೆ. ನೋಡ್ರಿ, ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೇ ನಮ್ಮ ಕಸ ತೊಗೊಂಡು ಹೋಗೋರಿ. ಗುಡಿ ಅವ ಇಂಡಿಯಾದಾಗ, ಆಸು ಗುಡಿ ಅಮೇರಿಕಾದಾಗವ. ಅಮೇರಿಕಾದಾಗ ಗುಡಿ ಕಟ್ಸ್ಯಾರಿ ಅಂದ್ರೆ ಅಮೇರಿಕಾದಾಗ ಭಾರಿ ಘನ ಪಂಡಿತರ ಇವರೇ ಹೋಗೋರು. ಅಲ್ಲಿ ಪೂಜಾರಿ ಹೋತಾನ ಅಮೇರಿಕಾಗೆ ವೀಸಾ ತಗೊಂಡು ಪೂಜಾ ಮಾಡ್ಲಿಕ್ಕಲ್ಲಿ. ವೈಚಾರಿಕತೆ ಅನ್ನೋದು ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ, ಅದನ್ನು ಬೆಳೆಸ್ಬೇಕಾಗ್ತದೆ. ಅದನ್ನು ಮಾಡಿರ್ತಕ್ಕಂಥವ್ರು ಬಸವಾದಿ ಶರಣರು. ಬಸವಾದಿ ಶರಣರ ಭಾಳ ದೊಡ್ಡ ಸಾಧನೆ ಇರ್ತಕ್ಕಂಥದ್ದು ಏನಂದ್ರೆ, ಜನರನ್ನು ಮೌಢ್ಯ ಮತ್ತು ಕಂದಾಚಾರದಿಂದ ಹೊರಗೆ ತಂದು ನಿತ್ಯ ಸತ್ಯವಾದ ದರ್ಶನಗಳನ್ನು ಹೇಳಿದ್ದು. ಇದು ದರ್ಶನ. ಇದು ಬಸವಾದಿ ಶರಣರು ಮಾಡಿದ್ದು ಒಂದು ದರ್ಶನ. ಇದು ಯಾವ ದರ್ಶನ? ಅವೈದಿಕ ದರ್ಶನ. ಇದೊಂದೇ ಅವೈದಿಕ ದರ್ಶನ ಇಲ್ಲ, ಭಾರತದಲ್ಲಿ ಅನೇಕ ಅವೈದಿಕ ದರ್ಶನಗಳಿವೆ. ನಾಥ ಇದೆ, ಆರೂಢ ಇದೆ, ಅವಧೂತ ಇದೆ, ಸೀತ ಇದೆ, ಶಾಕ್ತ ಇದೆ, ಸೂಫಿ ಇದೆ. ಅದು ಲಿಂಗಾಯತ ಅನ್ನುವಂಥ ಆಲದ ಮರಕ್ಕೆ, ಲಿಂಗಾಯತದಲ್ಲಿ ಆರೂಢರಿದ್ದಾರೆ, ಸಿದ್ಧಾರೂಢರಂಥವ್ರು, ಸಂಗಮನಾಥ ಆರೂಢನಂಥವ್ರು, ಪಡೆಕಲ್ಲ ಬಸವಣ್ಣಂಥ ಆರೂಢರಿದ್ದಾರೆ, ಅವಧೂತರಿದ್ದಾರೆ, ಗರಗದ ಮಡಿವಾಳಪ್ಪನಂಥವ್ರು, ನಾಗಲಿಂಗ ಯತಿ ಅಂತವ್ರು, ಕಡ್ಕೊಳದ ಮಡಿವಾಳಪ್ಪನಂಥವ್ರು, ರಾಂಪುರದ ಬಕ್ಕಪ್ಪನಂಥ ಅವಧೂತರಿದ್ದಾರೆ, ಶಿಶ್ನಾಳ್ ಶರೀಫ್ನಂಥವ್ರು, ಚನ್ನೂರು ಜಲಾಲ್ ಸಾಹೇಬ್ನಂಥವ್ರು, ಮೋಟ್ನಳ್ಳಿ ಹಸಾಬ್ ಸಾಹೇಬ್ನಂಥ ಸೂಫಿಗಳಿದ್ದಾರೆ ಅಲ್ಲಿ ಲಿಂಗಾಯತದಲ್ಲಿ. ನೆನ್ಪಿಟ್ಕೊಳ್ರಿ. ಚಿದಾನಂದ ಅವಧೂತನಂಥ ಶಾಕ್ತರಿದ್ದಾರೆ ಅಲ್ಲಿ. ನೀವು ಚಿದಾನಂದ ಅವಧೂತರ ತತ್ವಪದಗಳನ್ನು ಓದ್ರಿ. ಶಾಕ್ತರವರು ಚಿದಾನಂದ ಅವಧೂತ. ಈ ಕಡೆ ದೇವಿಯನ್ನು ಆರಾಧಿಸ್ತಾರೆ, ಆ ಕಡೆ ಲಿಂಗ ಪೂಜೆಯನ್ನು ಕುರಿತು ಕೂಡ ಹೇಳ್ತಾರೆ. ಸೊ ಈ ಲಿಂಗಾಯತ ಅನ್ನುವಂಥ ಒಂದು ದೊಡ್ಡ ಛತ್ರಿ ಇದೆ ನೋಡಿ. ಆ ಛತ್ರಿಯ ಒಳಗಡೆ ಅನೇಕ ಅವೈದಿಕ ದರ್ಶನ, ವೈದಿಕ ದರ್ಶನಗಳು ಮಾತ್ರ ಅಲ್ಲಿ ಫಿಟ್ ಆಗೋದಿಲ್ಲ. ವೈದಿಕ ದರ್ಶನ ಜಗತ್ತನ್ನು ಸುಳ್ಳು ಅಂತ ಹೇಳ್ತದೆ, ಜಗತ್ತನ್ನು ಅನಿತ್ಯ ಅಂತ ಹೇಳ್ತದೆ, ಜಗತ್ತು ಕ್ಷಣಿಕ ಅಂತ ಹೇಳ್ತದೆ. ಈ ಸುಳ್ಳು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದೊಂದೇ ಇದೇ ಜಗತ್ತಿನಲ್ಲಿ ಇರ್ತಕ್ಕಂಥ ದೊಡ್ಡ ಸುಳ್ಳು. ಅಂದರೆ ಜಗತ್ತು ಸುಳ್ಳು ಅಂತ ಹೇಳುವಂಥದ್ದೇ ಎಲ್ಲಕ್ಕಿಂತ ದೊಡ್ಡ ಸುಳ್ಳು. ಜಗತ್ತು ಸುಳ್ಳಲ್ಲ, ಜಗತ್ತು ಸತ್ಯ. ಅದಕ್ಕಾಗಿಯೇ ಅನುಭವದ ಮೂಲಕ ಜಗತ್ತಿನೊಂದಿಗೆ ನನ್ನ ಸಂವೇದನೆ. ಶಬ್ದ ಪ್ರಮಾಣ ಬೇಕಿಲ್ಲ ನಮಗೆ, ಅನುಭವ ಪ್ರಮಾಣ. ಅನುಮಾನ ಪ್ರಮಾಣನೂ ಅಲ್ಲ ನಮಗೆ, ಅನುಭವ ಪ್ರಮಾಣ. ನನ್ನ ಅನುಭವ ನನ್ನ ಸಂಗಟ, ನನಗೇನಿಸ್ತದು ನನ್ನ ಸಂಗಟ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಶರಣಾಗಿ ಇರುತ್ತೇನು ಶಿವಯ್ಯ. ನೀನು ಜನ್ವಾರ ಹಾಕ್ಕೊಂಡೇ ಸಾಕ್ಷಾತ್ಕಾರ ಪಡ್ಕೋಬೇಕಂತಂದ್ರೆ ಪಡ್ಕೋ, ಆದರೆ ನಿಮ್ಗೆ ಯಾರಿಗೆ ಹಾಕ್ಕೊಳ್ಳುವ ಹಕ್ಕಿಲ್ಲ ಅಂತ ಹೇಳ್ತಲ್ಲ, ಅದಕ್ಕೆ ನಿನಗೆ ಡೌಟ್. ಲಿಂಗ ಹಂಗಲ್ಲ, ಯಾರು ಬೇಕಾದವ್ರು ಕಟ್ಕೊಳ್ರಿ ನೀವು ಲಿಂಗ. ಇವತ್ತು ಅಸಂಖ್ಯಾತ ದಲಿತರು ಲಿಂಗ ಕಟ್ಕೊಂಡ್ರೆ ನಾವ್ಯಾರು ಕಟ್ಟಿಲ್ಲ, ತಮ್ಮಕ್ಕೆ ತಾವು ಕಟ್ಕೊಂಡಿದ್ದಾರೆ. ಸಹಜವಾಗಿ ಲಿಂಗ ಕಟ್ಟಿಕೊಳ್ಳುವಂತೆ ದಲಿತ ಸಮುದಾಯಗಳಿಗೆ ಜನಿವಾರ ಹಾಕ್ಕೊಳಕ್ಕಾಗಂಗಿಲ್ಲ. ಹಾಕ್ಕೊಳಕ್ಕಾಗ್ತದ? ಜನಿವಾರ ಹೇಳ್ರಿ. ಯಾರು ಬೇಕಾದ್ರೆ ನಾವು ಲಿಂಗ ಕಟ್ಕೊಂಡಿದ್ದೇವೆ, ಲಿಂಗ ಕಟ್ಕೊಂಡಂಗೆ ಜನಿವಾರ ಹಾಕ್ಕೊಳಕ್ಕಾಗ್ತದ? ಹೆಣ್ಮಕ್ಳು ನೋಡ್ರಿ, ಮೊಟ್ಟ ಮೊದಲು ಇಡೀ ಜಗತ್ತಿನ ತುಂಬ ಹೆಣ್ಣು ಮಕ್ಕಳಿಗೆ ಇಷ್ಟು ದೊಡ್ಡ ಗೌರವ, ಇಷ್ಟು ದೊಡ್ಡ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣ ಧರ್ಮ ಎಲ್ಲಿಯೂ ಸಿಗಲಿಲ್ಲ. ಒಬ್ಬ ಸೂಳೆ ಸಂಕವ್ಯನಂತಕ್ಕಿ, ಒಬ್ಬ ಸತ್ಯಕ್ಕನಂತಕ್ಕಿ, ವಂತಾದೇವಿ ಅಂತಕ್ಕಿ, ಮುಕ್ತಾಯಕ್ಕನಂತಕ್ಕಿ ಸೀದಾ ಆ ಪುರುಷ ಸಮಾಜಕ್ಕೆ ಹೇಗೆ ಮಾತಾಡಿದ್ರು ಅವರು ಅಂದರೆ, ಇವತ್ತು ನನಗೆ ಮಾತಾಡೋದು ಕಷ್ಟ ಇದೆ. ಪುರುಷ ಸಮಾಜವನ್ನು ನೇರ ಎದುರಾಕೊಂಡು, ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ, ಪುರುಷರ ವಿರುದ್ಧ ಅಲ್ಲ, ಗಂಡಸರ ವಿರುದ್ಧ ಅಲ್ಲ. ಅದು ಗಂಡಸು ಹೆಂಗಸು ಇಬ್ಬರನ್ನು ಕೂಡಿ ಕಟ್ಟಿ ಬೆಳೆಸಿದ ಪುರುಷ ಪ್ರಧಾನ ವ್ಯವಸ್ಥೆಯ ಮೌಲ್ಯಗಳವಲ್ಲ. ಆ ಮೌಲ್ಯಗಳ ವಿರುದ್ಧ ಬಸವಾದಿ ಶರಣೆಯರು 30ಕ್ಕೂ ಹೆಚ್ಚು ಶರಣೆಯರು ತಮ್ಮ ಬದುಕಿನ ಸಮಸ್ಯೆಗಳನ್ನು ಕುರಿತು ನಿರ್ಭಿಡೆಯಿಂದ ಮಾತಾಡಿರ್ತಕ್ಕಂಥದ್ದು. ನೀ ಪತಿಯಾದಲ್ಲಿ ನಾ ಸತಿಯಾದಲ್ಲಿ ಕುಂದೇನು, ಆವ ಬೀಜ ಬೀಳುವಲ್ಲಿ ಮೊಳಕೆ ಹಿಂಚು ಮುಂಚು ಉಂಟೆ, ಅರಿವಿಗೆ ಬೇರೊಂದು ಒಡನುಂಟೆ ಮಾರಯ್ಯ ಅಂತ ಕೇಳಿರ್ತಕ್ಕಂಥ ಮಾತು. ಸೊ ಇಡೀ ವಚನ ಸಾಹಿತ್ಯ ಸುಮ್ಮನೆ ಅಭಿಮಾನಕ್ಕಾಗಿ ಹೇಳಬೇಕಾಗಿಲ್ಲ. ನಾವು ಯಾರು ಜಗತ್ತಿನ ದರ್ಶನಗಳಲ್ಲಿ ಒಂದು ವಿಕ್ರಾಂತವಾದ ಹೆಜ್ಜೆ, ವಿಕ್ರಾಂತವಾದಂಥ ಹೆಜ್ಜೆ ಅದು. ಆ ಹೆಜ್ಜೆ ಯಾರನ್ನು ವಿರೋಧಿಸುವುದಕ್ಕಾಗಿ ಅಲ್ಲ, ಯಾರನ್ನು ಅಪಮಾನಿಸುವುದಕ್ಕಾಗಿ ಅಲ್ಲ, ಯಾರು ಅಪಮಾನಿಸುತ್ತಿದ್ದರೋ ಅದನ್ನು ಖಂಡಿಸುವುದಕ್ಕಾಗಿ. ಒಂದನ್ನು ಖಂಡಿಸಿದ್ರು, ಇನ್ನೊಂದನ್ನು ಮಂಡಿಸಿದರು. ಯಾವುದು ಅಸಮಾನತೆ ಇತ್ತು, ತಾರತಮ್ಯ ಇತ್ತು, ಸುಳ್ಳಿತ್ತು, ಭ್ರಮೆ ಇತ್ತು, ಮೋಸ ಇತ್ತು, ವಂಚನೆ ಇತ್ತು, ಅದನ್ನು ಖಂಡಿಸಿದರು. ಆ ಖಂಡನೆ ಮೂಲಕ ತಮ್ಮ ಬದುಕಿಗೆ ಕುತ್ತು ಬರ್ತದೆ ಅನ್ನೋದು ಗೊತ್ತಿತ್ತವರಿಗೆ, ತಮ್ಮನ್ನು ತಾವು ಬಲಿದಾನ ಕೊಟ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿತ್ತವರಿಗೆ. ಆದರೆ ಭಾಳ ಪ್ರಜ್ಞಾಪೂರ್ವಕವಾಗಿ ಅದನ್ನು ಖಂಡಿಸಿದ್ರು. ಇನ್ನೊಂದು
ಲಿಂಗವಂತ ಧರ್ಮ, ಲಿಂಗವಂತ ತತ್ವ ಅನ್ನೋದನ್ನು ಮಂಡಿಸಿ ಅದನ್ನು ಹೇಳಿದ್ರು. ಇವತ್ತು ನಾವು ಹಳ್ಳಿಯೊಳಗೆ ಹೋದ್ರೆ ನೀವು ಯಾರು ಅಂತ ಹೇಳಿದ್ರೆ ಲಿಂಗಾಯತರು ಅಂತ ಹೇಳ್ತಾರೆ. ಲಿಂಗಾಯತರು ಅದರೊಳಗೆ ಅನೇಕ ಉಪಪಂಗಡಗಳಿವೆ, ಅನೇಕ ವೃತ್ತಿಗಳಿವೆ. 101ಕ್ಕಿಂತ ಹೆಚ್ಚು ವೃತ್ತಿ ಬಾಂಧವರೆಲ್ಲ ಲಿಂಗಾಯತರು. ಲಿಂಗವನ್ನು ಆಯತ ಮಾಡಿಕೊಂಡವರು, ಆಯತ, ಸ್ವಾಯತ, ಸನ್ನಿಹಿತ. ನೀವು ಪ್ಲೀಸ್ ಗೋ ಥ್ರೂ ವಚನಗಳನ್ನು ಓದ್ರಿ ನೀವು. ಅದ್ಭುತವಾಗಿರ್ತಕ್ಕಂಥ ದರ್ಶನ. ಮತ್ತು ಎಲ್ಲರಿಗೂ ತಿಳಿತದೆ, ಅದು ತಿಳಿಯುವುದಕ್ಕಾಗಿಯೇ ಬರೆದಿದ್ದದು. ಅದಕ್ಕಾಗಿ ಯಾವ ಛಂದಸ್ಸಿಲ್ಲ, ಯಾವ ವ್ಯಾಕರಣದ ಗಜಲ್ಗಳಿಲ್ಲ. ಅದನ್ನು ಹೇಳಿದ್ದಾರೆ, ಚಂದ ವಿಚ್ಛಿಂದವನರಿಯೇ, ಅಮೃತಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೇನು. ನೀವು ಒಲಿದಂತೆ ಹಾಡ್ರಿ, ಹೇಳ್ರಿ ನೀವು ಅಂತ. ಸೊ ಇಂಥ ಒಂದು ಸರಳವಾದಂಥ, ಜಗತ್ಮಾನ್ಯವಾಗುವಂಥ ಒಂದು ಧರ್ಮವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರಿದ್ದಾರಲ್ಲ. ಬಸವ ಒಂದು ವ್ಯಕ್ತಿ ಅಲ್ಲ, ಬಸವ ಒಂದು ಶಕ್ತಿ, ಬಸವ ಒಂದು ಸಂಸ್ಕೃತಿ, ಬಸವ ಒಂದು ಸಾಂಘಿಕವಾದ ಪ್ರಯತ್ನ. ಆ ಸಾಂಘಿಕವಾದ ಪ್ರಯತ್ನ ಇವತ್ತು ಅದು ಸಾಕ್ಷಾತ್ಕಾರವಾಗುವ ಕಾಲ ಸನ್ನಿಹಿತವಾಗಿದೆ. ವಚನ ಸಾಹಿತ್ಯದ ಮೇಲೆ ನಡೆಯುತ್ತಿರುವ ದಾಳಿಗಳ ಬಗ್ಗೆ ಎಚ್ಚರವಾಗಿರಲ್ಲ. ವಚನ ಸಾಹಿತ್ಯವನ್ನು ಮುಟ್ಟು ಮೈಲಿಗೆ ಮಾಡುತ್ತಿರುವಂಥ ಅನೇಕ ವಿಕೃತ ಚಟುವಟಿಕೆಗಳು ಕನ್ನಡದ ನೆಲದಲ್ಲಿ ನಡೆದಿವೆ. ಶೈವ ಬಸವ ಅನ್ನುವಂಥ ಪುಸ್ತಕ ತರ್ತಾರೆ, ಏನೇನೋ ಮಾಡ್ತಾರೆ ನೋಡ್ರಿ. ಹತಾಶ ಸ್ಥಿತಿಯಲ್ಲಿದ್ದಾರೆ ವೈದಿಕರು, ಹತಾಶರಾಗಿದ್ದಾರೆ ವೈದಿಕರು. ಕಾರಣ ಇವತ್ತು ಬಹುಸಂಖ್ಯಾತರಿಗೆ ವಚನಗಳ ಕೈಗೆ ದಕ್ಕಿವೆ. ಎಂ ಕಲಬುರ್ಗಿ ಅಂತ ಒಬ್ಬ ಮಹಾನ್ ಚೇತನ, ನಾವು ನೆನೆಸಲೇಬೇಕಾದಂಥ ಚೇತನ. ಸಿ ಬಸವನಾಳ್, ಹಡೇಕರ್ ಮಂಜಪ್ಪ, ಹಳಕಟ್ಟಿ ನೋಡ್ರಿ, ಹಳಕಟ್ಟಿಯವ್ರನ್ನ ಕೊಟ್ಟ ನೆಲ ರೀ ಇದು. ಅದ್ಭುತವಾದ ನೆಲ ಇದು, ಸಾಮಾನ್ಯ ನೆಲ ಅಲ್ಲ ಇದು. ಬಸವನಿಗೆ ಜನ್ಮ ಕೊಟ್ಟ ಭೂಮಿ ಇದು. ಮಡಿವಾಳ ಮಾಚಿ ತಂದೆಯ ಆಡಂಬಲ ಇದು. ಇಂಥಲ್ಲಿ ವೈದಿಕ ಶಾಹಿಗೆ ಆಸ್ಪದ ಇರಬಾರದು, ಇಂಥಲ್ಲಿ ಜನಾಂಗ ದ್ವೇಷಕ್ಕೆ ಆಸ್ಪದ ಇರಬಾರದು. ಇವತ್ತು ಅನೇಕ ಸೂಫಿಗಳು ಬಸವ ತತ್ವದಿಂದ ಪ್ರಭಾವಿತರಾಗಿ ತಮ್ಮ ಸೂಕ್ತಿಗಳನ್ನು ರಚಿಸಿದರು. ಇಲ್ಲೇ ಇರ್ತಕ್ಕಂಥ ಒಬ್ಬ ಜನಪದ ಕವಿ ಹೇಳ್ತಾನೆ, ಮುಸ್ಲಿಂ ಕವಿ, ಅಲ್ಲಾಕೆ ಬಂದೆ ತೊಗಲೆಲ್ಲ ಒಂದೇ, ಸೋಹಂ ಶಿವನೇ ನಿನ್ನೆಯ ಹೊರತು ದೇವರೇ ಇಲ್ಲ ಅಂತಾನ ಮೂಟ್ನಳ್ಳಿ ಹಸನ್ ಸಾಬ್. ಸೋಹಂ ಶಿವನೇ ನಿನ್ನೆಯ ಹೊರತು ದೇವರೇ ಇಲ್ಲ. ಒಬ್ಬ ಪೈಮುದ ಫಾತಿಮಾ ಅನ್ನುವಂಥ ಒಬ್ಬ ಕಸ ಗುಡಿಸುವಂಥ ಸಾಮಾನ್ಯ ಹೆಣ್ಣುಮಗಳು, ಬಸವನ ಬೇಟಿನ ಫಾತಿಮಾ, ಪದ ಬರಿತಿನ ಅತ ಕಲ್ಯಾಣಿಯಿಂದ ಅಂತೇಳಿ ತತ್ವ ಪದಗಳು ಬರೀತಾಳ್ರಿ. ಪೈಮುದ ಫಾತಿಮಾ ಅಂತ ಬಸವ ಕಲ್ಯಾಣ ಬೇಕು. ಬಸವನ ನಾಮ ರೋಜಿನ ನಾಮ ಅಂತ ಹೇಳ್ತಾಳೆ. ದಿನನಿತ್ಯ ನಾನು ಬಸವನ ನಾಮವನ್ನು ಸ್ಮರಿಸ್ತೇನೆ ಅಂತ ಹೇಳ್ತಾಳೆ ಪೈಮುದ ಫಾತಿಮಾ. ಅಲ್ಲ ಅಂತಿ ಯಾಕ, ಅಲ್ಲಾನ ದಿಲ್ಲ ನೀ ತಿಳ್ಕೊಂಡಿಲ್ಲ ಯಾಕ. ಅಲ್ಲ ಅಂಬೋ ಸಣ್ಣವ ಅಲ್ಲ, ಬಸವಣ್ಣನ ಬಿಟ್ಟು ಮತ್ತೊಬ್ಬ ಇಲ್ಲೇ ಇಲ್ಲ. ಬಸವನನ್ನು ಅಲ್ಲಾನಿಗೆ ಹೋಲಿಸುವಂಥ ಒಬ್ಬ ಸಾಮಾನ್ಯ ಮುಸ್ಲಿಂ ಮಹಿಳೆ ಈ ನೆಲದಲ್ಲಿ ಉದುರಿಸಿ ಬರ್ತಾಳೆ ಅಂದರೆ ಅದು ಬಸವ ಸಂಸ್ಕೃತಿಯ ದೇದೀಪ್ಯಮಾನವಾದ ವಿಕ್ರಾಂತವಾದ ಸಾಧನೆಯಲ್ಲೇ. ಅಂಥ ಸಾಧನೆಯ ಹಾದಿಯಲ್ಲಿ ನಾವು ಪರಸ್ಪರ ಒಂದೇ, ನಾವ್ಯಾರೂ ಬೇರೆ ಅಲ್ಲ. ಅನೇಕ ಅಭಿಪ್ರಾಯ ಭೇದಗಳಿರ್ಬೋದು. ಆಳುವವರ ರಾಜಕೀಯ ಹುನ್ನಾರಗಳಿಗಾಗಿ ನಾವು ಒಡೆದುಕೊಂಡಿದ್ದೇವೆ, ಅದನ್ನು ನೆನಪಿಟ್ಕೊಳ್ಳೋಣ. ಆಳುವವರ ರಾಜಕೀಯ ಹುನ್ನಾರ, ಆಳುವವರ ಹಿತಾಸಕ್ತಿ, ಅವರ ಗದ್ದುಗೆಯ ಕೆಳಗೆ ನಾವು ವಿಲಿ ಒದ್ದಾಡಿ ಸಾಯುವಂತೆ ನಮ್ಮನ್ನು ಛಿದ್ರ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವ ಭೇದಗಳಿಲ್ಲ. ಭೇದವನ್ನ ನಮ್ಮಲ್ಲಿ ನಾವು ಬೇರೆ ಅಲ್ಲ. ನಾವು ಲಿಂಗಾಯತರು ಬೇರೆ ಅಲ್ಲ, ವೀರಶೈವರು ಬೇರೆ ಅಲ್ಲ, ಕಬಿಲ್ಗೇರು ಬೇರೆ ಅಲ್ಲ, ಕುರುಬರು ಬೇರೆ ಅಲ್ಲ, ಯಾರೂ ಬೇರೆ ಅಲ್ಲ. ನೀವೇನಾದರೂ ಛಿದ್ರವಾಗಿ ಒಡೆದ್ರಿ ಅಂದ್ರೆ ಒಂದು ಡೇಂಜರ್ ಅಂತೂ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಬರ್ತದ, ನಿಮ್ಮ ಮಕ್ಕಳಿಗೆ ಹೆಣ್ಣು ಸಿಗಲ್ಲ. ಸಿಗ್ಲಿಕ್ಕತ್ತಾವ ನಿಮ್ಮ ಜೊತೆಗ ಬೇರೆ